ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಾನೊಂದು ವೈರ್ಲೆಸ್ ಮೈಕನ್ನು ಆರ್ಡರ್ ಮಾಡಿದ್ದೆ. ಯೂಟ್ಯೂಬಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೆ ನಂಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ನನ್ನ ಹತ್ರ ಇಷ್ಟು ದಿನ ಆದ್ರೂ ಯಾವುದೇ ಮೈಕ್ ಇರಲಿಲ್ಲ. ಸೊ ಡೈರೆಕ್ಟಾಗಿ ಫೋನಲ್ಲಿ ಹಾಗೆ ಕೊಡ್ತಾ ಇದ್ದೆ. ಸೊ ವಾಯ್ಸ್ ಅಷ್ಟು ಕ್ಲಾರಿಟಿ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟಲ್ಲಿ ಇದನ್ನು ಆರ್ಡ್ರ್ ಮಾಡಿಕೊಂಡೆ, ವೈರ್ಲೆಸ್ ಮೈಕು. ಈ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ. ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಾಕ್ಸ್ ಈ ಥರ ಇದೆ, ಈ ಥರ ಬಂದಿತ್ತು. ಇದ್ರದ್ದು ವಾಯ್ಸ್ ಓವರ್ ನಾನು ಫಸ್ಟೇ ಕೊಟ್ಟಿದ್ದೆ, ಬಟ್ ಅದಷ್ಟು ಕ್ಲಾರಿಟಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಅದು ವಾಯ್ಸನ್ನು ತೆಗೆದ್ಬಿಟ್ಟು ಕೊಡ್ತಾ ಇದ್ದೀನಿ. ಸೊ ಇದು ನೋಡಿ, ಫಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ರೇಟಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಈ ಪ್ರಾಡಕ್ಟನ್ನು ಆರ್ಡ್ರ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಓಪನ್ ಮಾಡಿದ್ಮೇಲೆ ಈ ಥರ ಇದೆ. ಸೊ ಮೈಕು ಮತ್ತು ಕನೆಕ್ಟರು, ಚಾರ್ಜರು ಎಲ್ಲನೂ ಇದರಲ್ಲಿದೆ. ಸೊ ಈ ಪ್ರಾಡಕ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ನಿಮ್ಗೇನಾದರೂ ಇಷ್ಟ ಆಯಿತು, ಪರ್ಚೇಸ್ ಮಾಡಬೇಕು ಅಂತ ಅನ್ಸಿದ್ರೆ ಪರ್ಚೇಸ್ ಮಾಡಿ. ನೋಡಿ, ಇದು ಮೈಕು ಈ ಥರ ಇದೆ, ಚಿಕ್ಕದಾಗಿದೆ. ಬಟ್ ಅದರಲ್ಲಿ ಚಾರ್ಜರ್ ಇದೆ, ಕ್ಲಿಪ್ಪು ಇದೆ. ನೋಡಲಿಕ್ಕೆ ತುಂಬಾ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿದ ತಕ್ಷಣ ಕ್ಯೂಟ್ ಆಗಿದೆ. ಸೊ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಸೊ ನೋಡಿ, ಈ ಥರ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕ್ಲಿಪ್ಪು ಕೂಡ ಇದೆ. ಮೈಕ್ ಫೈನಲಿ ಈ ಥರ ಇದೆ. ಸೊ ಇದಾದ್ಮೇಲೆ ಕನೆಕ್ಟರು, OTG ಕನೆಕ್ಟರು. ಸೊ ಇದು C2C ಇದೆ. ಸೊ ನೀವೇನಾದರೂ ಐಫೋನ್ ಇದ್ದು ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳಂಗಿದ್ರೆ ಅದಕ್ಕೂ ಕೂಡ ಒಂದು ಕನೆಕ್ಟರನ್ನು ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಮೈಕು ಮತ್ತು ಕನೆಕ್ಟರು. ನೀವೇನಾದರೂ ಐಫೋನ್ ಯೂಸ್ ಮಾಡ್ತಾ ಇದ್ರೆ ಸೊ ಈ ಕನೆಕ್ಟರ್ನ ಯೂಸ್ ಮಾಡಿಕೊಂಡು ನೀವು ಕನೆಕ್ಟ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಏನಾದರೂ ಐಫೋನ್ ಇದ್ದರೆ ಇದನ್ನು ಯೂಸ್ ಮಾಡಿಕೊಂಡು ಕನೆಕ್ಟರ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಇವರೆರಡಕ್ಕೂ ಯೂಸ್ ಆಗೋ ಥರದ್ದು ಕೊಟ್ಟಿದ್ದಾರೆ ನೋಡಿ. ಈ ಥರ ಸಪ್ರೇಟಾಗಿ C2Cನೂ ಯೂಸ್ ಮಾಡ್ಕೋಬೋದು. ಬೇರೆ ಫೋನ್ ಇದ್ದರೆ, ಬೇರೆ ಅಡಾಪ್ಟರ್ ಇದ್ದರೆ ಈ ಥರನೂ ಯೂಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಅದಾದಮೇಲೆ ಇದು C2C ಚಾರ್ಜಿಂಗ್ ಪಾಯಿಂಟ್ ಇದೆ. ಸೊ ನಿಮ್ಮ ಹತ್ರ ಪಿನ್ ಇದ್ರೆ ಚಾರ್ಜ್ ಮಾಡ್ಕೋಬೋದು. ಬೇರೆ ಇದ್ರೆ ಅದಕ್ಕೆ ಒಂದು ಕನೆಕ್ಟರ್ ಕೂಡ, ಸೇಫ್ಟಿ ಪರ್ಪಸ್ ಥರ ಅವರೊಂದು ಕನೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ಇದು ಚಾರ್ಜರು. ಚಾರ್ಜರ್ ತುಂಬ ಚಿಕ್ಕದಾಗೇ ಇದೆ. ಸೊ ಅಡಾಪ್ಟರ್ ಏನು ಕೊಟ್ಟಿಲ್ಲ, ಬರೀ ಚಾರ್ಜರ್ ಮಾತ್ರ ಕೊಟ್ಟಿದ್ದಾರೆ. ಸೊ ಅಡಾಪ್ಟರ್ ನಮ್ಮ ಹತ್ರ ಇರೋದನ್ನು ನಾವು ಯೂಸ್ ಮಾಡ್ಕೋಬೇಕು. ಅದಾದಮೇಲೆ ಆ ಬಾಕ್ಸಲ್ಲಿ ಒಂದು ಥಂಬ್ನೇಲ್ ಕೊಟ್ಟಿದ್ದಾರೆ, ಆಲ್ ದ ಬೆಸ್ಟ್ ಅನ್ನೋ ಥರ. ಸೊ ಥ್ಯಾಂಕ್ ಯು. ಅದಾದಮೇಲೆ ಅದೇ ಬಾಕ್ಸಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ ಇದೆ, ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಕನೆಕ್ಟ್ ಮಾಡಬೇಕು ಏನು ಅಂತ ಎಲ್ಲನೂ ಅದರಲ್ಲಿ ಫುಲ್ ಡೀಟೇಲ್ ಆಗಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಫ್ರೆಂಡ್ಸ್ ನಂದು ಮೈಕ್ದು ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಇನ್ನೊಂದು ಏನಂತಂದರೆ, ನನ್ನ ಹತ್ರ ಮೈಕ್ ಇಲ್ಲದೆ ಇಷ್ಟು ದಿನ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ಬಟ್ ನನಗೇನೋ ಕಂಫರ್ಟಬಲ್ ಅಂತ ಅನ್ನಿಸ್ತಿರ್ಲಿಲ್ಲ. ಸೊ ಇವಾಗ ಈ ಮೈಕ್ ತೊಗೊಂಡ್ಮೇಲಿಂದ ಇನ್ಮೇಲಿಂದ ನನ್ನ ವಿಡಿಯೋಲಿ ವಾಯ್ಸ್ ಓವರ್ ಎಲ್ಲ ಮೈಕಲ್ಲೇ ಕೊಡ್ತೀನಿ. ಸೊ ಈ ಪ್ರಾಡಕ್ಟ್ ಏನು ತುಂಬ ಕಾಸ್ಟ್ಲಿ ಇಲ್ಲ, ಬರೀ 300 ರೂಪೀಸ್ ಇದೆ. ಸೊ ನನಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಏನಂತಂದರೆ, ಯೂಟ್ಯೂಬಲ್ಲಿ ನನಗೇನು ಏನು ಸಬ್ಸ್ಕ್ರೈಬರ್ಸ್ ಆಗಲಿ, ವಾಚಿಂಗ್ ಅವರ್ಸ್ ಆಗಲಿ ಯಾವುದು ಕಂಪ್ಲೀಟ್ ಆಗಿಲ್ಲ.
ನನಗೆ ಯಾವುದೇ ಥರ ಅರ್ನಿಂಗ್ಸ್ ಬರ್ತಿಲ್ಲ. ಏನೇ ಇನ್ವೆಸ್ಟ್ ಮಾಡಿದ್ರು ಅದು ನನ್ನದೇ ಓನ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ವಿತೌಟ್ ಅರ್ನಿಂಗು ನಾವು ಇನ್ವೆಸ್ಟ್ ಮಾಡಬೇಕಂದ್ರೆ ಅದು ನಮಗೂ ತುಂಬಾ ಕಷ್ಟ ಇರುತ್ತೆ ಅಂತಲೇ ಹೇಳಬೇಕು. ಯಾಕಂದರೆ ಎಲ್ಲದಕ್ಕೂ ಹಸ್ಬೆಂಡ್ ಹತ್ರ ಕೇಳಬೇಕು, ಅವ್ರು ಡೈರೆಕ್ಟಾಗಿ ಕೇಳ್ತಾರೆ ನಿನ್ಗೇನು ಅರ್ನಿಂಗ್ ಬರ್ತಾ ಇದೆಯಾ, ಅದರಿಂದ ಏನಾಗ್ತಿದೆ, ಸಬ್ಸ್ಕ್ರೈಬರ್ಸ್ ಬರ್ತಿದಾರಾ, ಹಾಗೆ ಹೀಗೆ ಅಂತ. ಈಗ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಮಗೆಲ್ಲ ಇವಾಗ ಏನಾಗಿದೆ ಅಂದರೆ ಯೂಟ್ಯೂಬ್ ಅಂದರೆ ಒಂದು ಅಟ್ಯಾಚ್ಮೆಂಟ್ ಆಗೋಗ್ಬಿಟ್ಟಿದೆ. ಡೈಲಿ ಇದ್ರೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು, ಸಬ್ಸ್ಕ್ರೈಬರ್ಸ್ ಬರಬೇಕು, ಆ ಥರ. ಜನ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗಾದರೂ ನಾವು ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಸೊ ಅದು ಒಂದು. ಅದಾದಮೇಲೆ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇಷ್ಟು ಕಾಸ್ಟಿಗೆ 300 ಅಷ್ಟೇ, ಅದಕ್ಕೆ ಇಷ್ಟು ಹೆಲ್ಪ್ಫುಲ್ ಆಗಿರುವಂಥ ಐಟಮ್ಸ್ ಕೊಡ್ತಿದ್ದಾರೆ ಅಂದರೆ ಅವರು ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ನಾನು ಯೂಟ್ಯೂಬಿಗೆ ಅಂತ ಏನೂ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿಲ್ಲ. ಒಂದು ಸ್ಟ್ಯಾಂಡು, ಅದು ಬಿಟ್ಟರೆ ಇದೊಂದು ಮೈಕ್, ಎರಡನ್ನೇ ನಾನು ಪರ್ಚೇಸ್ ಮಾಡಿರೋದು. ನಿಮ್ಗೆ ಏನಾದರೂ ಸ್ಟ್ಯಾಂಡ್ ಡೀಟೇಲ್ಸ್ ಎಲ್ಲ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಫಸ್ಟಿಗೆ ನಾನು ಅಲ್ಲೇ ವಾಯ್ಸ್ ಕೊಟ್ಟು ರೆಕಾರ್ಡ್ ಮಾಡಿದೆ, ಬಟ್ ಅದು ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಸೊ ಅದಕ್ಕೋಸ್ಕರ ಆ ವಾಯ್ಸ್ ಓವರ್ನ ತೆಗೆದ್ಬಿಟ್ಟು ನಾನಿಲ್ಲಿ ಬೇರೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಸೊ ಅಲ್ಲಿ ಮೊಮೆಂಟಿಗೆ ಮ್ಯಾಚ್ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಅದಾದಮೇಲೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಕೊಡೋ ಒಂದು ಲೈಕು ಕಮೆಂಟ್ ಇದ್ದರೆ ನನಗೇನು ಅತಿ ಹೆಚ್ಚು ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ಬಟ್ ನನಗೆ ಒಂದು ಡೌಟ್ ಇದೆ, ಏನಂತಂದರೆ ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ 800 900 ವ್ಯೂಸ್ ಬಂದಿರುತ್ತೆ, ಬಟ್ ವಾಚಿಂಗ್ ಅವರ್ಸಲ್ಲಿ ಹೋಗಿ ನೋಡಿದ್ರೆ 17 ಅವರ್ಸು 18 ಅವರ್ಸು ತೋರಿಸುತ್ತೆ. ಇದು ಯೂಟ್ಯೂಬ್ ಕಡೆಯಿಂದ ಆಗ್ತಿದೆಯೋ ಅಥವಾ ಜನಗಳೇ ಜಸ್ಟ್ ಹಿಂಗೆ ಓಪನ್ ಮಾಡಿ ಕ್ಲೋಸ್ ಮಾಡಿ ಆ ಥರ ಆಗ್ತಿದೆಯೋ ಅನ್ನೋದೊಂದು ನನಗೆ ಡೌಟ್ ಇದೆ. ಯಾರಾದರೂ ಎಕ್ಸ್ಪೀರಿಯನ್ಸ್ ಇರೋರು ನನ್ನ ವಿಡಿಯೋ ನೋಡ್ತಾ ಇದ್ರೆ ನಂದು ಇರೋವಂಥ ಡೌಟ್ ಒಂದು ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ನಂದು ಈ ವೈರ್ಲೆಸ್ ಮೈಕ್ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತಲೇ ಹೇಳ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕನ್ನು ಶೇರ್ ಮಾಡಿರ್ತೀನಿ. ಸೊ ನಿಮ್ಗೇನಾದರೂ ಬೇಕು ಅಂದರೆ ಅಲ್ಲೋಗಿ ಒಂದ್ಸಲ ಚೆಕ್ ಮಾಡಿ ಪರ್ಚೇಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇದಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಮಾಡೋ ಎಲ್ರಿಗೂ ಮೈಕು, ಮೊಬೈಲು ಎಲ್ಲನೂ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಟ್ಯಾಂಡ್ ಕೂಡ ಇಂಪಾರ್ಟೆಂಟು. ತುಂಬ ಜನ ಬೇರೆ ಬೇರೆ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ತಾರೆ, ಬಟ್ ನಾವು ಮಾಡ್ತಿರೋ ವಿಡಿಯೋಗೆ ನಮಗೆ ಸಿಗ್ತಿರೋ ಸಬ್ಸ್ಕ್ರೈಬರ್ಸು, ನಮಗೆ ಬರೋ ವ್ಯೂಸ್ಗೆ ಇಷ್ಟೇ ಸಾಕು ಅಂತ ಅನಿಸುತ್ತೆ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಪರ್ಚೇಸ್ ಮಾಡೋ ಪ್ಲ್ಯಾನ್ಸ್ ಇಲ್ಲ. ಸೊ ಎಲ್ಲ ನಂದು ಚಾನಲ್ ಮಾನಿಟೈಸ್ ಆದಮೇಲೆ ನಾನು ಬೇರೆ ಏನಾದರೂ ಪರ್ಚೇಸ್ ಮಾಡೋದಕ್ಕೆ ನಾನು ಯೋಚನೆ ಮಾಡ್ತೀನಿ ಅಂತಲೇ ಹೇಳ್ಬೋದು. ಇದಾಗಿತ್ತು ಫ್ರೆಂಡ್ಸ್ ನನ್ನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.